ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಇವರ ವತಿಯಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ. ದಿನಾಂಕ 13-10-2025 ರಂದು ಗಂಗಾವತಿಯ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದವರೆಗೂ ಪಾದಯಾತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಘೋಷಣೆಯ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಹಾಗೂ ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಗಂಗಾವತಿ ತಹಸೀಲ್ದಾರರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಹುಲುಗ ಹುಸೇನಪ್ಪ ಹಂಚಿನಾಳ ವಕೀಲರು ಮಾತನಾಡಿ, ದಲಿತ ಪರ ಸಂಘಟನೆಗಳು ಒಕ್ಕೂಟ ಗಂಗಾವತಿ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಕೋರ್ಟ್ ಕಲಾಪ ನಡೆಯುವ ಸಂದರ್ಭದಲ್ಲಿ ಯಾವುದೇ ಒಂದು ದುರುದ್ದೇಶ ಇಟ್ಟುಕೊಂಡು ಕಿಶೋರ ರಾಕೇಶ ಎಂಬ ವಕೀಲರು ದಿನಾಂಕ 6-10-2025 ರಂದು ಸುಪ್ರೀಂ ಕೋರ್ಟ್ ಕಲಾಪ ನಡೆಯುತ್ತಿರುವ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿ ಶ್ರೀ ವಿ.ಆರ್. ಗವಾಯಿ ಅವರ ಮೇಲೆ ವಿವೇಕಿ ನಾಲಾಯಕ ವಕೀಲರು ಶೂ ಎಸೆಯಲು ಯತ್ನಿಸಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಪ್ರತಿಭಟನೆಯಲ್ಲಿ ಖಂಡಿಸಿದರು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಶೂ ಎಸೆದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿ ತಾಲೂಕಿನ ಅಖಂಡ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಗಂಗಾವತಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ಮತ್ತು ಗಂಗಾವತಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಕೊಪ್ಪಳ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾಗಿರ್ಬೋದು, ಇಂಥ ಒಂದು ಗಲಭೆಗಳು ನಡೆದಾಗ ಕೆಲವು ಮನುವಾದಿಗಳು ಮತ್ತು ಈ ದೇಶದ ಏನು ಉಗ್ರಗಾಮಿಗಳು ಅಂತೇಳಿ ನಾವು ಈಗಾಗಲೇ ಪ್ರತಿಬಿಂಬಿಸ್ತಾ ಇವತ್ತು ಹೇಳಿಕೆ ಕೊಡ್ತಾ ಇದೀವಿ. ನಾವು ಅಂತವರು ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಬ್ಬ ಯಾವುದೇ ಜಾತಿಯ ಒಂದು ವ್ಯಕ್ತಿ ಅಲಂಕರಿಸಿದಾಗ ಪ್ರತಿಯೊಬ್ಬರು ವಿರೋಧ ಮಾಡ್ತಿರೋದು ಬಹಳ ಸಂತೋಷ ಆಗ್ತಿದೆ. ಆದ್ರೆ ಇವತ್ತು ಕೆಲವು ಫೇಸ್ಬುಕ್ ನಲ್ಲಿ ಈ ಶೂ ಒಗೆದಿರೋದು ಒಂದು ಉದ್ದೇಶ ಅಲ್ಲ, ಬೇರೆ ಉದ್ದೇಶದಿಂದ ಹೇಳಿಕೆ ಹೇಳಿದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಆ ದುಷ್ಟರಿಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಒಬ್ಬ ವಕೀಲರಾಗಿ ಇನ್ನು ಹಲವಾರು ವಕೀಲರಿಗೂ ಕೂಡ ಈ ಒಂದು ಖಂಡನೀಯ ಮಾಡೋದು ಬಿಟ್ಟು ಕಿಶೋರ್ ಅವರ ಪರವಾಗಿ ಕೂಡ ನಿಂತಿದ್ದಾರೆ. ಆ ಒಂದು ಹೇಳಿಕೆಯನ್ನ ಪೊಲೀಸ್ ಇಲಾಖೆಯವರು ಸುಮೋಟೋ ಕೇಸವನ್ನ ವೈಯಕ್ತಿಕವಾಗಿ ದಾಖಲಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಕಾರಣ ಇಷ್ಟೇ, ಅಲ್ಲಿ ನಡೆದಂತ ಉದ್ದೇಶ ಏನಿತ್ತು, ಅಲ್ಲಿರುವಂತ ವಾದ ವಿವಾದ ಏನಿತ್ತು, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಿರುಚಿ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವಿರುದ್ಧನೇ ಮತ್ತೆ ಹೇಳಿಕೆ ಕೊಡೋದು ಬಹಳ ಈ ದೇಶದ ಏನು ಜನರಿಗೆ ಮಾಡಿದಂತ ನೋವು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಬಹಳಷ್ಟು ತಿಳುವಳಿಕೆ ಇರುವಂತವ್ರು ಕೆಲವು ವಕೀಲರು ಸಹ ಇಲ್ಲ ಕಿಶೋರ್ ಅವರು ಹೇಳಿದ್ದು ಸರಿ, ಮಾಡಿದ್ದು ಸರಿ ಅಂತ ಹೇಳಿಕೆ ಕೊಡ್ತಿರೋದು ನಮ್ಮ ದೇಶಕ್ಕೆ ಆಗ್ತಿರುವಂತ ಏನು ದುರಂತ ಅನ್ನುವಂತ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಿದೀವಿ. ಸಂವಿಧಾನದ ಅಡಿಯಲ್ಲಿ ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದೀರಿ, ಅದನ್ನ ಮೊದ್ಲ ತಿಳ್ಕೊಂಡು ನೀವು ಮಾತಾಡಿ. ವಾದ ವಿವಾದಗಳು ಒಂದು ನ್ಯಾಯಾಲಯದಲ್ಲಿ ನಡೀಬೇಕಾದರೆ ನಿಮಗೆ ಗೊತ್ತಿದೆ, ಸತ್ಯ ಮತ್ತು ಅಸತ್ಯವನ್ನ ನಡೆಯುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ನೀಡಿದ್ದು ಈ ಒಂದು ವ್ಯಾಜ್ಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಅಪರವಾದಂತ ವಿಷ್ಣುನ ಅಭಿಮಾನಿ ಮತ್ತು ಭಕ್ತರಾಗಿದ್ದೀರಿ, ಹೋಗಿ ಒಂದು ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಒತ್ತಾಯ ಮಾಡಿ ನೀವು ಇದನ್ನ ಆದೇಶವನ್ನ ಪಡ್ಕೊಳ್ರಿ ಅಂತ ಹೇಳಿದ್ದು ಮಾತ್ರ ಇಷ್ಟೇ. ಇದನ್ನ ಮನುವಾದಿಯ ಕೃತ್ಯಗಳು ಏನು ಭಯೋತ್ಪಾದಕರು ಇದನ್ನ ತಿರುಚಿ ಇವತ್ತು ಈ ದೇಶದಲ್ಲಿ ನಡೀತಿರುವಂತ ಇಂಥ ಘಟನೆಯನ್ನ ಇವತ್ತು ಬಹಳಷ್ಟು ನೋವು ತಂದಿದೆ. ಪ್ರತಿಯೊಬ್ಬ ದಲಿತರು ಕೂಡ ಎಚ್ಚೆತ್ತುಕೊಂಡು ಇವತ್ತು ಬಾಬಾ ಸಾಹೇಬರು ತಂದುಕೊಟ್ಟಂತ ಮಾರ್ಗದರ್ಶನದಲ್ಲಿ ಸಂವಿಧಾನದಲ್ಲಿ ಮತ್ತು ಈ ದೇಶದಲ್ಲಿ ನಾವು ಕೂಡ ಈ ಬುದ್ಧನ ನಡೆಗೆ ನಡೀತಿರೋದು ಕೂಡ ಬಹಳ ಸಂತೋಷ ಆಗ್ತಿದೆ ಇವತ್ತು. ಹಾಗಾಗಿ ನಾವು ಒತ್ತಾಯ ಮಾಡ್ತಿರೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ
ಪ್ರತಿಯೊಬ್ರು ಕೂಡ ಇದನ್ನ ಖಂಡನೆ ಮಾಡಿದ್ದಾರೆ. ಆದ್ರೆ ವೈಯಕ್ತಿಕವಾಗಿ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಆಗ್ತಿರುವಂತ ಮತ್ತು ಅದನ್ನ ಪ್ರಚೋದನೆ ಮಾಡ್ತಿರೋರ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕಂತೇಳಿ ನಾವು ಈ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ. ಜೈ ಹಿಂದ್, ಜೈ ಭೀಮ್.